ಸಿದ್ದರಾಮಯ್ಯ ಅವರು ಸಿಎಂ ಆಗಿ ಮುಂದುವರಿತಾರೆ, ಅನುಮಾನವೇ ಬೇಡ ಅನ್ನುವಂತ ಹೇಳಿಕೆನ ರಾಮಲಿಂಗಾರೆಡ್ಡಿ ಅವರು ಕೂಡ ಕೊಟ್ಟಿದ್ದಾರೆ. ಸಚಿವರು ಹೇಳಿಕೆ ಕೊಡೋದ್ರಲ್ಲಿ ಅರ್ಥ ಇಲ್ಲ. ಸದ್ಯಕ್ಕೆ ಸಿಎಂ ಸ್ಥಾನದಲ್ಲಿ ಯಾವುದೇ ಬದಲಾವಣೆಗಳು ಆಗೋದಿಲ್ಲ. ಸ್ವಪಕ್ಷದವರಿಗೆ ಟಾಂಗ್ ಕೊಟ್ಟಿದ್ದಾರೆ ಈ ಮೂಲಕವಾಗಿ ಸಚಿವ ರಾಮಲಿಂಗಾರೆಡ್ಡಿ. ಸಚಿವರ ಹೇಳಿಕೆ ಈ ರೀತಿಯಾಗಿ ಕೊಡುವಂತಹ ಸಂದರ್ಭ ಅಲ್ಲ ಇದು. ಹೇಳಿಕೆ ಕೊಡೋದ್ರಲ್ಲಿ ಅರ್ಥವೂ ಕೂಡ ಇಲ್ಲ ಅಂತ ಹೇಳೋ ಮೂಲಕವಾಗಿ ಸ್ವಪಕ್ಷೀಯರೇ ಸಿಎಂ ಸ್ಥಾನದ ಆಸೆಯನ್ನ ಬಯಕೆಯನ್ನು ವ್ಯಕ್ತಪಡಿಸ್ತಾ ಇರೋ ಕುರಿತಾಗಿ ಟಾಂಗ್ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯನವರು ಸಂಪೂರ್ಣವಾಗಿ ಯಾವುದೇ ಮುಗಿಸ್ತಾರೆ ಅಂತ ಎಲ್ಲರೂ ಕೂಡ ನಾನು ಮುಖ್ಯಮಂತ್ರಿ ಆಗಬೇಕು ಅಂತವರು ಹೇಳ್ತಾರೆ. ಆದರೆ ಸ್ಟೇಟ್ಮೆಂಟ್ಸು ಕೊಡ್ತಾ ಇರ್ತಾರೆ. ಇದು ನಮ್ಮ ಹಿರಿಯ ಸಚಿವರು ಕೆಲವರು ಮಾತಾಡಿದ್ದಾರೆ, ಬೇರೆ ಕೆಲವರು ಒಂದು 7-8 ಜನ ಮಾತಾಡಿದ್ದಾರೆ. ಅದರಿಂದ ಆ ಥರ ಮಾತಾಡೋದ್ರಲ್ಲಿ ಅರ್ಥ ಇಲ್ಲ, ಮಾತಾಡೋಕೆ ಹೋಗಬಾರ್ದು ಅಂತ ನಾನು ಅವರಲ್ಲಿ ಕೂಡ ಮನವಿ ಮಾಡ್ತೀನಿ. ಯಾವ ಬದಲಾವಣೆನೂ ಇಲ್ಲ. ನಿಮ್ಮ ಪಕ್ಷದಲ್ಲಿ ಏನೋ ಭಿನ್ನಾಭಿಪ್ರಾಯ ಏನಾದ್ರು ಇದೆಯಾ ಅಂತ ನಿಮ್ಮ ನಾಯಕರುಗಳಿಗೆ? ಭಿನ್ನಾಭಿಪ್ರಾಯ ಏನಿಲ್ಲ. ಅವರೆಲ್ಲ ಹೇಳ್ತಿರೋದು 28ಕ್ಕೆ ಮೇಲೆ ನಾನು ಆಗ್ತೀನಿ ಅಂತ. ಈಗಲ್ಲ, 2028ಕ್ಕೆ ಚುನಾವಣೆ ಆಗುತ್ತಲ್ಲ, ಆವಾಗ ನಾನು ಆಗ್ತೀನಿ ಅಂತ ಇವರೆಲ್ಲ ಹೇಳ್ಕೊಳ್ತಾ ಇರೋದು. ಸಮರ್ಥನೆ ಮಾಡ್ಕೊತಿದ್ರ? ಕೋರ್ಟಲ್ಲಿ ಇದೆಯಲ್ಲ, ತೀರ್ಮಾನ ಆಗುತ್ತೆ ಕೋರ್ಟಲ್ಲಿ. ಮುಖ್ಯಮಂತ್ರಿಗಳದ್ದು ಅದರಲ್ಲಿ ಏನಾದರೂ ಪಾತ್ರ ಇದೆಯೋ ಇಲ್ಲೋ ಅದನ್ನು ಕೋರ್ಟ್ ಹೇಳಬೇಕು, ಕೋರ್ಟ್ ಹೇಳ್ತಾರೆ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಶ್ರೀನಿವಾಸರಿಂದ. ಶ್ರೀನಿವಾಸ, ಸಿಎಂ ಆದಿಯಾಗಿ ಎಲ್ಲರೂ ಕೂಡ ಸಿದ್ದರಾಮಯ್ಯನವರೇ ಮುಂದುವರಿತಾರೆ ಅಂತ ಹೇಳ್ತಾ ಇದ್ದಾರೆ. ಅದರ ಜೊತೆಗೆ ನಂದು ಒಂದಿರಲಿ ಅಂತ ನನಗೂ ಆಕಾಂಕ್ಷಿ, ನನಗೂ ಆಸೆ ಇದೆ ಅಂತ ಹೇಳ್ತಿದ್ದಾರೆ. ಬೆಂಕಿ ಇಲ್ಲದೆ ಹೊಗೆ ಆಡುತ್ತಾ? ದಿವ್ಯಾ, ಹೌದು. ಯಾಕೆಂದ್ರೆ ಕಾಂಗ್ರೆಸ್ನಲ್ಲಿ ಕಳೆದ ಒಂದು 10 ದಿನಗಳಿಂದ ಆ ಸಿಎಂ ಬದಲಾವಣೆ ಅಥವಾ ಸಿಎಂ ಕುರ್ಚಿಯ ಚರ್ಚೆಗಳು ದೊಡ್ಡ ಮಟ್ಟದಲ್ಲಿ ಆಗ್ತಿದ್ದಾವೆ. ಅನೇಕ ಹಿರಿಯ ಸಚಿವರೇ ನಾವು ಸಿಎಂನ ಆಕಾಂಕ್ಷಿಗಳು, ನಾವು ಅವಕಾಶ ಸಿಕ್ಕರೆ ಸಿಎಂ ಆಗ್ತೀವಿ ಎನ್ನುವಂತಹ ಮಾತುಗಳನ್ನ ಹೇಳ್ಕೊಂಡು ಬರ್ತಿದ್ದಾರೆ. ಪರಮೇಶ್ವರ್ ಆಗಿರಬಹುದು, ಎಂ ಬಿ ಪಾಟೀಲ್ ಆಗಿರಬಹುದು, ಸತೀಶ್ ಜಾರಕಿಹೊಳಿ ಆಗಿರಬಹುದು, ಶಾಮನೂರು ಶಿವಶಂಕರಪ್ಪ ಆಗಿರಬಹುದು, ಹೀಗೆ ಅನೇಕ ಜನರು ಖಾಲಿ ಇಲ್ಲದ ಕುರ್ಚಿ ಮೇಲೆ ಆಸೆಯನ್ನು ತೋರಿಸ್ತಿದ್ದಾರೆ. ಇವತ್ತು ಸಿದ್ದರಾಮಯ್ಯನವರು ಈ ಆಕಾಂಕ್ಷಿಗಳಿಗೆ ಒಂದು ರೀತಿ ಕೌಂಟರ್ ಅನ್ನ ಸಿಎಂ ಅವರು ಕೊಟ್ಟರು. ಯಾವುದೇ ಕಾರಣಕ್ಕೂ ಸಿಎಂ ಪೋಸ್ಟ್ ಬದಲಾವಣೆ ಆಗೋದಿಲ್ಲ, ನಾನೇ ಸಿಎಂ ಸ್ಥಾನದಲ್ಲಿ ಮುಂದುವರಿತೀನಿ, ಯಾವುದೇ ಡೌಟ್ ಬೇಡ ಅನ್ನುವ ಮೂಲಕ ಏನು ಕಾಂಗ್ರೆಸ್ನಲ್ಲಿ ಸಿಎಂನ ಸ್ಥಾನದ ಆಕಾಂಕ್ಷಿಗಳನ್ನ ವ್ಯಕ್ತಪಡಿಸಿದ್ರು, ಅವರಿಗೆ ತಿರುಗೇಟನ್ನ ಕೊಟ್ಟಿದ್ದಾರೆ. ಮತ್ತೊಂದು ಕಡೆ ಸಿದ್ದರಾಮಯ್ಯನವರ ಕಡೆ ಕೂಡ ಅನೇಕ ಜನರು ಬ್ಯಾಟಿಂಗ್ ಅನ್ನ ಮಾಡ್ತಿದ್ದಾರೆ. ಸಚಿವ ರಾಮಲಿಂಗಾರೆಡ್ಡಿ ಅವರು ಕೂಡ ಇದನ್ನೇ ಹೇಳಿದ್ರು. ಈಗ ಬದಲಾವಣೆ ಮಾಡುವಂತ ಸನ್ನಿವೇಶಗಳಿಲ್ಲ, ಸಿದ್ದರಾಮಯ್ಯನವರೇ ಮುಂದುವರಿತಾರೆ, ಹಾಗಾಗಿ ಈ ಒಂದು ಚರ್ಚೆಗಳು ಅನಾವಶ್ಯಕ ಅನ್ನುವಂತ ಮಾತುಗಳನ್ನ ಹೇಳಿದ್ರು. ಮಾಜಿ ಶಾಸಕ ನಂಜಯ್ಯ ಮಠ ಅವರು ಕೂಡ ಸಚಿವರು ತಮ್ಮ ಇಲಾಖೆಯ ಕೆಲಸಗಳನ್ನ ನೋಡಬೇಕು, ಅದನ್ನ ಬಿಟ್ಟು ಈ ರೀತಿಯಾಗಿ ಹೇಳಿಕೆಗಳನ್ನ ಕೊಟ್ಟರೆ ಅದು ಪಕ್ಷಕ್ಕೆ ಡ್ಯಾಮೇಜ್ ಆಗುವಂತಹ ಹೇಳಿಕೆಗಳು ಅನ್ನುವ ಮೂಲಕ ಯಾರು ಆಸೆಯನ್ನು ವ್ಯಕ್ತಪಡಿಸಿದ್ದಾರೆ ಅವರಿಗೆ ತಿರುಗೇಟನ್ನ ಕೊಟ್ಟಿದ್ದಾರೆ. ಹಾಗಾಗಿ ಎಲ್ಲ ಒಂದ್ ಕಡೆ ಕಾಂಗ್ರೆಸ್ನಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನುವಂಥದ್ದು ಸ್ಪಷ್ಟವಾಗ್ತಿದೆ. ನೀವು ಹೇಳಿದಾಗೆ ಬೆಂಕಿ ಇಲ್ಲದೆ ಹೊಗೆ ಆಡಲ್ಲ ಅನ್ನುವಂಥದ್ದು ಸತ್ಯ. ಆದ್ರೆ ಇದೆಲ್ಲವೂ ಕೂಡ ಕೋರ್ಟ್ನ ಸನ್ನಿವೇಶ, ಕೋರ್ಟ್ನ ತೀರ್ಪಿನ ಮೇಲೆ ಅವಲಂಬನೆ ಆಗಿದೆ ಅಂತ ಅನ್ಸುತ್ತೆ ದಿವ್ಯಾ. ಬಹುಶಃ ನಾಳೆ ಕೋರ್ಟ್ನಲ್ಲಿ ಆಗುವಂತ ವಿಚಾರಗಳು ಕಾಂಗ್ರೆಸ್ನ ಮುಂದಿನ ಬೆಳವಣಿಗೆಗಳಿಗೆ ಒಂದಿಷ್ಟು ಸಾಕ್ಷಿ ಆಗ್ಬಹುದು ಅಂತ ಅನ್ಸುತ್ತೆ. ಸೊ ಹಾಗಾಗಿ ನಾಳೆಯ ಕೋರ್ಟ್ನ ತೀರ್ಪು ಇದಕ್ಕೆ ಮಹತ್ವವನ್ನು ಪಡೆದುಕೊಳ್ಬಹುದು ಅಂತ ಅನ್ಸುತ್ತೆ ದಿವ್ಯಾ. ಥ್ಯಾಂಕ್ ಯು ಶ್ರೀನಿವಾಸ್ ನಿಮ್ಮೆಲ್ಲ ಮಾಹಿತಿಗೆ.